ಪ್ರತಿದಿನ ದಾಂಪತ್ಯ ಕಲಹಗಳು ನಿವಾರಣೆ ಆಗಬೇಕು. ಪತಿ ಪತ್ನಿಯರ ನಡುವೆ ಸಾಮರಸ್ಯ ಮತ್ತು ಪ್ರೀತಿ ಹೆಚ್ಚಾಗಲು ಜ್ಯೋತಿಷ್ಯ ಮತ್ತು ತಾಂತ್ರಿಕ ಶಾಸ್ತ್ರಗಳಲ್ಲಿ ಬಿಳಿ ಜಕ್ಕನ ಬೇರು, ಶ್ವೇತಾರ್ಕ ಮೂಲ ಅಂತಲೂ ಕೂಡ ಕರೀತಾರೆ. ಇದು ಅತ್ಯಂತ ಶ್ರೇಷ್ಠ ಎಂದು ಹೇಳಲಾಗುತ್ತದೆ. ಇದರೊಂದಿಗೆ ದಾಂಪತ್ಯ ಸುಧಾರಣೆಗೆ ಪೂಜಿಸಬಹುದಾದ ಪ್ರಮುಖ ಬೇರುಗಳು ಮತ್ತು ಅವುಗಳ ಬಳಕೆಯ ವಿಧಾನ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಅದಕ್ಕಿಂತ ಮೊದಲು ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತವಾಗಿ ಪರಿಹಾರ ಆಗಬೇಕು ಅಂದರೆ ಈ ತಕ್ಷಣ ಪರಿಹಾರಕ್ಕಾಗಿ ಪಂಡಿತರು, ದೈವಜ್ಞ ಗುರುಗಳು ಆದಂತಹ ಶ್ರೀ ಯಶವಂತರಾವ್ ಗುರುಗಳಿಗೆ ಒಂದೇ ಒಂದು ಕರೆ ಮಾಡಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ತುಂಬ ಚೆನ್ನಾಗಿಯೇ ಹೇಳುತ್ತಾರೆ. ಬಿಳಿ ಜಕ್ಕನ ಬೇರು ಮಹತ್ವ ನೋಡೋದಾದರೆ, ಬಿಳಿ ಜಿಂಕೆ ಅಥವಾ ಬಿಳಿ ಜಕ್ಕನ ಗಿಡದ ಬೇರಿನಲ್ಲಿ ಗಣೇಶನ ವಾಸವಿರುತ್ತದೆ. ಇದು ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಮತ್ತು ದೃಷ್ಟಿ ದೋಷವನ್ನು ನಿವಾರಣೆ ಮಾಡುತ್ತದೆ. ಯಾವುದೇ ಶುಭ ಮುಹೂರ್ತ ಅಥವಾ ರವಿ ಪುಷ್ಯ ಯೋಗದ ದಿನದಂದು ಬಿಳಿ ಜಕ್ಕನ ಬೇರನ್ನು ತಂದು ಸ್ವಚ್ಛಗೊಳಿಸಿ ಪೂಜೆ ಕೋಣೆಯಲ್ಲಿಟ್ಟು ಓಂ ಗಂ ಗಣಪತಯೇ ನಮಃ ಅಂತ ಮಂತ್ರವನ್ನು ಜಪಿಸಿ ಪೂಜಿಸಬೇಕು. ನಂತರ ಇದನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಸುರಕ್ಷಿತ ಜಾಗದಲ್ಲಿ ಅಥವಾ ಮಲಗುವ ಕೋಣೆಯಲ್ಲಿ ಇಡಬೇಕು. ಬಜೆ ಬೇರು ಮನಸ್ಸನ್ನು ಶಾಂತಗೊಳಿಸಲು ಮತ್ತು ಮನೆಯಲ್ಲಿ ಸಕಾರಾತ್ಮಕ ಕಂಪನಗಳನ್ನು ಸೃಷ್ಟಿಸಲು ಸಹಕಾರಿ. ಪತಿ ಪತ್ನಿಯರ ನಡುವೆ ಮಾತುಕತೆ, ಕೆಟ್ಟ ಕೋಪ ಹೆಚ್ಚಾಗುತ್ತದೆ ಇದ್ದರೆ ಇದು ಉಪಯೋಗ ತುಂಬ ಚೆನ್ನಾಗಾಗುತ್ತದೆ. ಸಣ್ಣ ಬಜೆ ಬೇರನ್ನು ಹಳದಿ ಬಟ್ಟೆಯಲ್ಲಿ ಕಟ್ಟಿ ಪೂಜೆಯ ಕೋಣೆಯಲ್ಲಿಟ್ಟು ಪೂಜಿಸುವುದರಿಂದ ದಂಪತಿಗಳ ನಡುವಿನ ತಪ್ಪು ತಿಳುವಳಿಕೆ ದೂರವಾಗುತ್ತದೆ. ಈ ಬೇರುಗಳನ್ನು ಇಟ್ಟು ಪೂಜೆ ಮಾಡುವುದು ತುಂಬಾ ಶ್ರೇಷ್ಠವಾದದ್ದು. ಇವತ್ತೇ ಪೂಜೆಯನ್ನು ಪ್ರಾರಂಭ ಮಾಡಲು ಈ ಬೇರನ್ನು ಕೇಳಿ ಪಡೆದುಕೊಳ್ಳಿ. ಆದಷ್ಟು ಬೇಗ ನಿಮ್ಮ ದಾಂಪತ್ಯ ಜೀವನದ ಸಮಸ್ಯೆಗಳು, ಜಗಳಗಳು, ಕಷ್ಟಗಳು ನಿವಾರಣೆ ಆಗಲಿ. ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಈ ತಕ್ಷಣ ಪಂಡಿತ್ ಯಶವಂತರಾವ್ ಗುರುಗಳಿಗೆ ಕರೆ ಮಾಡಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ತುಂಬ ಚೆನ್ನಾಗಿ ಹೇಳುತ್ತಾರೆ.